ಎರಡು ಚರಾಕ್ಷರಗಳಿರುವ ಬಹುಪದಗಳ ವ್ಯವಕಲನ. ಕೊಟ್ಟಿರುವಂಥ ಲೆಕ್ಕವನ್ನು ಗಮನಿಸಿ. 4x² ಮೈನಸ್ 3xy ಪ್ಲಸ್ 25 ಮೈನಸ್ 9y² ಪ್ಲಸ್ 7xy ಮೈನಸ್ 20. ಇಲ್ಲಿ ಮೈನಸ್ಸಿಂದ ಇದು ಪೂರ್ತಿಯಾಗಿ ಗುಣಿಸ್ಕೊಳ್ಬೇಕು ಅಥವಾ ಮೈನಸ್ಸನ್ನು ಇಲ್ಲಿ ಹಂಚಿಕೆಯನ್ನು ಮಾಡಿ ನಂತರ ಸುಲಭೀಕರಿಸಬೇಕಾಗತ್ತೆ. ಈಗ ಕೊಟ್ಟಿರುವಂಥ ಲೆಕ್ಕವನ್ನು ಬರ್ಕೊಳ್ಳೋಣ. ಹಾಗೆಯೇ 4x² ಮೈನಸ್ 3xy ಪ್ಲಸ್ 25. ಇಲ್ಲೇನಿಲ್ಲ ಅಂದರೆ ಇದರ ಸಹಗುಣಕ 1 ಇರುತ್ತೆ. 1 ನಾವು ಬರ್ಕೊಳ್ಬಹುದು. ಮೈನಸ್ 1 ಇಂಟು 9 19 9y² ಅಂದರೆ ಮೈನಸ್ 9y² ಮೈನಸ್ ಇಂಟು ಪ್ಲಸ್ ಮೈನಸ್ 7xy ಮೈನಸ್ ಇಂಟು ಮೈನಸ್ ಪ್ಲಸ್ 21 20. ಈಗ ಫಸ್ಟ್ ಇಲ್ಲಿ ಮೈನಸ್ 1 ಇಂಟು 9 9 9y² ಬರೆದ್ವಿ. ಮೈನಸ್ ಇಂಟು ಪ್ಲಸ್ ಮೈನಸ್ 7xy ಮೈನಸ್ ಇಂಟು ಮೈನಸ್ ಪ್ಲಸ್ 20 ಬರೆದಿದ್ದೇವೆ. ಈಗ ಒಂದೇ ರೀತಿಯ ಒಂದು ಬಹುಪದಗಳನ್ನು ನಾವು ಫಸ್ಟ್ ಪಟ್ಟಿ ಮಾಡಿಕೊಳ್ಳೋಣ. 4x² ಯಾವುದಾದ್ರು ಇದೆಯಾ ನೋಡಿ. 4x² ಇಲ್ಲ, ಅದು ಹಾಗೆ ಬರೆಯೋಣ. 4x². ನೀವು ಇಲ್ಲಿ ಅನ್ಬೋದು ಇಲ್ಲಿ ಇದು y²x. ಸ್ವಲ್ಪ ಗಮನಿಸ್ಕೊಳ್ಳಿ, ಇದು y²x ಆಗಿರೋದ್ರಿಂದ ಇಲ್ಲಿ ಒಂದು ಸ್ವಲ್ಪ ನೀವು ಗಮನಿಸ್ಕೊಳ್ಬೇಕಾಗತ್ತೆ. ನಂತರ ಮೈನಸ್ 3xy ಮೈನಸ್ 7xy ಅಂದರೆ ಮೈನಸ್ 10xy. ಇಲ್ಲಿ ಮೈನಸ್ 3xy ಮೈನಸ್ 7xy ಎರಡು ಮೈನಸ್ ಇದ್ದಾಗ ಕೂಡಿಕೊಂಡು ಮೈನಸ್ ಚಿಹ್ನೆನೇ ಹಾಕ್ಕೋಬೇಕು. 10xy ಇಲ್ಲಿ ಹಾಕಿದ್ದೇವೆ. ಪ್ಲಸ್ 25 ಪ್ಲಸ್ 20 ಅಂದರೆ ಪ್ಲಸ್ 45. ಇನ್ನು ಉಳ್ಕೊಂಡಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಇಲ್ಲಿ ಮೈನಸ್ 9y²x. ಇದನ್ನು ನಾವು ಕ್ರಮವಾಗಿ ಬರೆಯೋದಾದರೆ 4x² ಮೈನಸ್ 9y²x ಮೈನಸ್ 10xy ಪ್ಲಸ್ 45. ಈಗ ನಾವು ಇದನ್ನು ಬಿಡಿಸಿದ್ದೇವೆ. ಈ ಬಹುಪದಗಳ ವ್ಯವಕಲನವನ್ನು ಕಂಡುಹಿಡಿದಿದ್ದೇವೆ.